ಯಜಮಾನ್ರೆ, ಗಾಡಿ ಇಲ್ಲೇ ಸೈಡ್ಗೆ ಹಾಕಿ. ಇಲ್ಲೇನಾ? ಇಲ್ಲಿ ಯಾಕ್ರಿ ಕಾರ್ ನಿಲ್ಸ ಕೇಳ್ತಿದ್ದೀರಾ? ಸಾಕು, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಅಲ್ಲ ಕಣ್ರಿ, ಅವಾಗ್ಲಿಂದನೂ ನೋಡ್ತಾನೆ ಇದ್ದೀನಿ. ನಡ್ಕೊಂಡ್ ಬರ್ತೀನಿ ಅಂತಿದ್ರಲ್ಲ, ಯಾವ್ದಾರ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀರಾ ಹೇಗೆ? ನಾನ್ ನಿಮ್ ಜೊತೆ ಮನೆವರೆಗೂ ಬರೋದಕ್ಕಾಗೋದಿಲ್ಲ. ನಾವಿಬ್ರು ಜೊತೆಲಿ ಹೋಗೋದು, ಅದನ್ನ ಮನೆಯವ್ರು ಯಾರಾದ್ರೂ ನೋಡೋದು, ನಾವಿಬ್ರು ಎಲ್ಲೋ ಹೋಗಿದ್ವಿ ಅಂತ ಅಂದ್ಕೊಳ್ಳೋದು, ಇದ್ಯಾವುದು ಬೇಡ. ಮೊದ್ಲೇ ನಿಮ್ಗೆ ಬೇರೆ ಹುಡುಗಿ ಜೊತೆ ಮದ್ವೆ ಗೊತ್ತಾಗಿದೆ. ನಾನ್ ನಿಮ್ ಜೊತೆ ಬರೋದು ಸರಿ ಕಾಣಿಸಲ್ಲ. ನೀವ್ ಹೇಳ್ತಿರೋದ್ ಕರೆಕ್ಟೇ. ನನಗ್ ಮದ್ವೆ ಆಗ್ತಿದೆ. ನೋಡಿ, ಕೊಟ್ ಮಾತ್ ನೆನ್ಪಿದೆ ಅಲ್ವಾ? ಯಾವುದೇ ಕಾರಣಕ್ಕೂ ಕೊಟ್ ಮಾತ್ ಮಾತ್ರ ಮರಿಬಾರ್ದು. ಹಾ, ನೆನ್ಪಿದೆ. ಗೌರಿ ಅವ್ರ ನಿಮಿಷ. ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಅಂದ್ರೆ ನನ್ ಮದ್ವೆ ಬಗ್ಗೆ. ಏನ್ ಹೇಳಿ? ಅದೇ ನಾನು ನನ್ ಮದ್ವೆ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಮತ್ತೆ ಶುರುವಾಯ್ತಾ ನಿಮ್ದು? ಈಗ ತಾನೇ ಏನು ಮಾತಾಡಲ್ಲ ಅಂತ ಮಾತು ಕೊಟ್ರಿ ತಾನೆ. ಎಷ್ಟು ಸುಳ್ಳು ಹೇಳ್ತೀರಾ ನೀವು? ಗೌರಿ ಅವರೇ, ನಿಮ್ಗೆ ಈ ಪಿಂಕಿ ಪ್ರಾಮಿಸ್ ಅಂದ್ರೆ ಗೊತ್ತಾ? ಅಂದ್ರೆ ಇದರ ಕ್ರಾಸ್ ಆಗಿ ಇಟ್ಕೊಂಡು ಪ್ರಾಮಿಸ್ ಮಾಡಿದ್ರೆ ಆ ಪ್ರಾಮಿಸು ಸುಳ್ಳು ಅಂತ ಅರ್ಥ. ಆಗ್ಲೇ ನಾನು ನಿಮ್ಗೆ ಸುಳ್ಳು ಪ್ರಾಮಿಸ್ ಮಾಡಿದೆ. ನೀವ್ ಈ ಜನ್ಮದಲ್ಲಿ ಬದಲಾಗಲ್ಲ ಬಿಡಿ. ಪ್ರೀತಿ ಮಾಡೋದೊಂದು ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ನೀವು ನೋಡ್ರೆ ಆ ಪುಣ್ಯದ ಕೆಲಸನೇ ಮಾಡಬೇಡ ಅಂತ ಹೇಳ್ತಿದ್ರಲ್ಲ. ನೋಡಿ ಗೌರಿ ಅವರೇ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರೆ. ನಾನ್ ಮಾಡ್ತಿರೋದು ನನಗೆ ಫೇರ್ ಆಗಿ ಅನಿಸ್ತಿದೆ, ಬಟ್ ಅದು ನಿಮ್ಗೆ ಫೇರ್ ಆಗಿ ಅನ್ನಿಸ್ತಿಲ್ಲ ಅಷ್ಟೇ. ಪರವಾಗಿಲ್ಲ ಬಿಡಿ. ನೋಡಿ ಗೌರಿ ಅವರೇ, ನನ್ನ ಉದ್ದೇಶ ನಿಮ್ನ ಕಾಡ್ಸೋದಾಗ್ಲಿ ಪೀಡ್ಸೋದಾಗ್ಲಿ ಅಥವಾ ನಿಮ್ ಮನ್ಸಿಗೆ ನೋವು ಮಾಡ್ಬೇಕನ್ನೋದು ನನ್ನ ಆಸೆ ಅಲ್ಲ. ಗೌರಿ ಅವರೇ, ನಾನು ನಿಮ್ ಜೊತೆ ಲೈಫ್ ಲಾಂಗ್ ಇರಬೇಕು, ನಾನು ನಿಮ್ ಜೊತೆನೆ ಬದುಕಬೇಕು, ನಿಮ್ನೆ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಏನ್ ಬೇಕಾರೋ ಮಾಡ್ತೀನಿ, ಯಾವ ಹಂತಕ್ಕೆ ಬೇಕಾರೋ ಹೋಗ್ತೀನಿ. ದಯವಿಟ್ಟು ಗೌರಿ ಅವರೇ, ಒಂದೇ ಒಂದ್ಸಲ ಮನಸ್ಸಿಂದ ಯೋಚನೆ ಮಾಡಿ ನೋಡಿ. ನನ್ನ ಪ್ರೀತಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ.